ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದ ಗುರುಗಿ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತೀರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲೇ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಾ ಇದ್ದಾನೆ. ಇದನ್ನೇ ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೆಯದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನು ಹೇಳ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲತ್ತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ. ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಈ ವಾರನೂ ಕೂಡ ಮಿಥುನ ರಾಶಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಿಥುನ ರಾಶಿಯಲ್ಲಿ ತುಂಬಾ ಪವರ್ಫುಲ್ ಅಂತ ರಾಶಿ ಖಂಡಿತ ಕೂಡ. ರಾಶಾಧಿಪತಿ ಕುಜ ಗ್ರಹನು ಕೂಡ ಬುಧ ಗ್ರಹನು ಕೂಡ ವ್ಯಯಸ್ಥಾನದಲ್ಲಿ ಇದ್ದಾರೆ, 6ನೇ ಭಾವದಲ್ಲಿದ್ದಾರೆ. ನಿಮಗೆ ಸುಮ್ಮನೆ ಹೋಗಿ ನೀವೇ ಜಗಳ ಮಾಡ್ತೀರಾ. ಕುಜನ ಜೊತೆಗಿರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ. ಮತ್ತೆ ಪ್ರಾಪರ್ಟಿ ವಿಚಾರ ಏನಾರಿದ್ರೆ ಮಿಥುನ ರಾಶಿಗೆ ತುಂಬಾ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಅಂದ್ರೆ ಶುಕ್ರ ಮತ್ತೆ ಸೂರ್ಯ ಗ್ರಹ ಇದ್ದಾನೆ, ಸಕಲ ಸಂಪತ್ತು ಐಶ್ವರ್ಯವನ್ನ ಕೊಡ್ತಾನೆ, ತುಂಬಾ ಜಾಸ್ತಿ ಕೊಡ್ತಾನೆ. ಆದ್ರೆ ಜಗಳ ಯಾರಿಗೆ ಬರಲ್ವೋ ಅವರೆಲ್ಲ ದುಡ್ಡನ್ನ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾರೆ. ಕೋಪ ನಿಮ್ ಕೈಗೆ ಬಂತು ಮುಟ್ಟಾಳ್ರಾಗ್ತಾರೆ 100%. ಮಿಥುನ ರಾಶಿದು ದುಡ್ಡನ್ಗೆ ಕೋಪ ಮಾಡ್ಕೋಬೇಡಿ. ಸಾಫ್ಟ್ ಆಗಿ ಮಾರೋಡಿಸ್ತಾರ. ನೀವು ಸಾಫ್ಟ್ ಆಗಿರಿ, ಏನೆಲ್ಲ ಆದ್ರೂ ಕೂಡ ಕೋಪ ಮಾಡ್ಕೋಬೇಡಿ. ಅದೇ ತರ ನೀವು ನೋಡಿದ್ರೆ ಬಡವರು ಅಂತ ಅವ್ರ ತರ ಕ್ಯಾರೆಕ್ಟರ್ 100%. ನಿಮಗೆ ಬುಧ ಗ್ರಹದ ಪರಿಹಾರವನ್ನ ಹೇಳ್ತಾರೆ ಒಂದ್ಸರಿ. ಆದ್ರೆ ನಿಮ್ಮ ಮನೆಯಲ್ಲಿರುವಂತ ವೆಂಕಟೇಶ್ವರ ಸ್ವಾಮಿಗೆ ಈ ವಾರದಲ್ಲಿ ಹೋಗಿ ತುಳಸಿಯನ್ನ ಇಟ್ಟು ಒಂದು ವಾರ ಪೂರ್ತಿ ಪೂಜೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಸುಬ್ರಹ್ಮಣ್ಯನ ಆರಾಧಿಸಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮ್ ಕೈಲಿ ಆದ್ರೆ ತಿರುಪತಿ ದರ್ಶನವನ್ನ ಮಾಡಿ, 100% ಒಳ್ಳೇದಾಗುತ್ತೆ. ನಿಮ್ ನಕ್ಷತ್ರ ಇದ್ದಾಗ ಮಾಡಿ. ಆರಿದ್ರ ಮೃಗಶಿರ ಪುನರ್ವಸು ನಕ್ಷತ್ರ ಇದ್ದಾಗ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಇಲ್ಲ ನಿಮ್ಮ ಮನೆ ದೇವ್ರು ಶಿವನ ಆಗಿದ್ರು ಕೂಡ ಅವತ್ತೇ ಶಿವನ ಟೆಂಪಲ್ ನ ದರ್ಶನ ಮಾಡಿ 100%. ಆರಿದ್ರ ಮೃಗಶಿರ ಪುನರ್ವಸು ನಕ್ಷತ್ರದ ಅದು ಶಿವ ನಿಮ್ಮ ಮನೆ ದೇವರಾದ್ರೆ ಶಿವನ ದರ್ಶನ ಮಾಡಿ, ವಿಷ್ಣು ಆಗಿದೆ ವಿಷ್ಣು ದರ್ಶನ ಮಾಡಿ, ತುಂಬಾ ಒಳ್ಳೆಯದು. ರಾಹು ಗ್ರಹ ಎಂದಿನಂತೆ ನಿಮಗೆ ಕುಂಭರಾಶಿಲಿ ಇದರಿಂದ ಕುಂಭರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನ, ಹೆಣ್ಮಕ್ಳಿಗೆ ರಾಹು 9ನೇ ಭಾವದಲ್ಲಿ ಇರೋದ್ರಿಂದ ಖಂಡಿತ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. ಗಂಡು ಮಕ್ಕಳ ಮನಸ್ಥಿತಿಗಳು ಸಿಗಲ್ಲ. ಆರೋಗ್ಯ ಸಮಸ್ಯೆಗಳು ತುಂಬಾ ಏರುಪೇರಾಗುತ್ತೆ. ಮಿಥುನ ರಾಶಿಗೆ ಆರೋಗ್ಯದ ರೀತಿಯಲ್ಲಿ ಗಮನವನ್ನು ಇಟ್ಟುಕೊಂಡು ನೋಡಿಕೊಳ್ಳಿ. ದುಡ್ಡು ಕಾಸು ತುಂಬಾ ಚೆನ್ನಾಗಿರುತ್ತೆ. ಶುಕ್ರ ಗ್ರಹ ಏನಾಗುತ್ತೆ, ಶನಿ ನಿಮಗೆ ಅಷ್ಟಮದಲ್ಲಿ ಇರುವಂತ ಶನಿ ಬಹಳ ವಿಶೇಷವಾಗಿ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ದಶಮ ಸ್ಥಾನಕ್ಕೆ ಬಂದು ವ್ಯಯಸ್ಥಾನ ನೋಡ್ತಿದ್ದಾನೆ. ನಿಮಗೆ ಈ ವಾರದಲ್ಲಿ ಕೆಲಸ ಕಾರ್ಯ ತುಂಬಾ ಚೆನ್ನಾಗಿ ಆಗ್ಬೇಕು ಅಂದ್ರೆ ಶನೇಶ್ವರನ ತಿನ್ನಲಾಗಿರುವಂತ ಟೆಂಪಲ್ ಆರಾಧನೆ ಮಾಡಿ, ತುಂಬಾ ಒಳ್ಳೇದತ್ತೆ. ಮತ್ತೆ ಈ ವಾರ ಪೂರ್ತಿ ಕಾಗೆಗೆ ಅನ್ನ ಹಾಕಿ ನಿಮ್ಮ ಜೀವನದಲ್ಲಿ ತುಂಬಾ ಪಾಸಿಟಿವ್ ಅನುಭವಿಸ್ತಾ ಹೋಗ್ತೀರಾ. ನಿಮ್ಮ ಮನೆಯಲ್ಲಿ ಒಂಟೆ ಫೋಟೋವನ್ನ ಇಡಿ. ನಿಮ್ಮ ಲೈಫಲ್ಲಿ ತುಂಬಾ ಆಂಜನೇಯನ ವಾಹನ ಇರೋದ ಒಂಟೆ ಫೋಟೋವನ್ನ ಇಡಿ. ನಿಮ್ಮ ಲೈಫಲ್ಲಿ ತುಂಬಾ ಪಾಸಿಟಿವ್ ಅನುಭವಿಸ್ತೀರಾ. ಒಂಟೆ ಫೋಟೋ ಎಷ್ಟು ಇಡ್ತಿರೋ ಅಷ್ಟು ನಿಮಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಒಂಟೆ ಫೋಟೋವನ್ನ ನಿಮ್ಮ ಮನೇಲಿ ಇಟ್ಟಿದ್ರೆ ನಿಮ್ಗೆ ಅಷ್ಟ ಐಶ್ವರ್ಯನು ಕೂಡ ಕೊಡ್ತಾನೆ. ಒಂಟೆ ಫೋಟೋವನ್ನ ನೀವು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂತ ಯೋಗವನ್ನ ಕೊಡ್ತಾನೆ. ಒಂಟೆ ಫೋಟೋದಲ್ಲಿ ಇರುವಷ್ಟು ಯೋಗ ನಿಮ್ಮ ಯೋಗದಲ್ಲಿ ಅಂತ ಯೋಗವನ್ನ ಫಲವನ್ನ ನೀವು ಇವತ್ತವರೆಗೂ ಊಹೆ ಮಾಡಕ್ ಸಾಧ್ಯ ಇರಲ್ಲ.
ಅಷ್ಟ ಐಶ್ವರ್ಯನ ಕೊಡ್ತಾನೆ. ಒಂಟೆ ಫೋಟೋನ ಯೂಸ್ ಮಾಡಿ. ಮತ್ತೆ ನಿಮ್ಮ ಮನೆಯಲ್ಲಿ ದಕ್ಷಿಣಾಮೂರ್ತಿ ಫೋಟೋನ ಮನೆ ಬಾಗಿಲು ಎದುರುಗಡೆ ಇರಿ. ದಕ್ಷಿಣಾಮೂರ್ತಿ ಗುರುಬಲವನ್ನ ಬರೋದ್ರಿಂದ ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ನೀವು ಈ ವಾರ ಪೂರ್ತಿ ಎದ್ದಿದ ತಕ್ಷಣ ಈಸ್ಟಿಗೆ ಎದ್ದೇಳೋ ಥರ ನೀವು ಎದ್ದೇಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈಸ್ಟಿಗೆ ನೀವು ಎದ್ದೇಳಬೇಕು. ಎದ್ದಾಗ ನಿಮ್ಮ ಕಷ್ಟದಿಂದ ನೀವು ಪಾರ ಆಗ್ತೀರಾ. ಈಸ್ಟಿಗೆ ಎಷ್ಟು ಎದ್ದೇಳ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಪಾಸಿಟಿವ್ನ ಅನುಭವಿಸ್ತೀರಾ. ಈಸ್ಟಿಗೆ ಎದ್ದಷ್ಟು ನಿಮ್ಮ ಲಕ್ ಜಾಸ್ತಿ ಇರುತ್ತೆ. ಈಸ್ಟು ನಿಮ್ಮ ಲೈಫಲ್ಲಿ ಸಖತ್ ಕಾಪಾಡುತ್ತೆ. ಈಸ್ಟಿಗಿರೋ ಯೋಗ, ಈಸ್ಟಿಗಿರೋ ಲಕ್ಕು ನಿಮ್ಮನ್ನು ತುಂಬ ಕಾಪಾಡುತ್ತೆ, ತುಂಬ ಪಾಸಿಟಿವ್. ನಿಮ್ಮ ಮನೆಯಲ್ಲಿ ಶುಕ್ರ ಗ್ರಹ ಸಂಬಂಧಪಟ್ಟಂಥ ದುಡ್ಡು ಅಭಿವೃದ್ಧಿ ಆಗೋಕ್ಕೆ ತುಂಬ ವೈಬ್ರೇಷನ್, ವೈಟ್ ಕಲರ್ನ ಈ ವಾರ ಸಖತ್ತಾಗಿ ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ಮತ್ತು ನಿಮಗೆ ಬಹಳ ವಿಶೇಷವಾಗಿ ನಿಮಗೆ ಒಂದು ಡೈಮಂಡ್ ಪವರ್ಫುಲ್ ಆಗಿರೋಂಥ ಒಂದು ಬಹಳ ವಿಶೇಷ ಮಹಾಲಕ್ಷ್ಮಿ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ.